ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ. ಹಾಗೆ ಓಂ ಶಂ ಶನೈಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಕುಂಭರಾಶಿಗೆ ಯಾವ ರೀತಿಯಾದಂತಹ ಗುರು ಗೋಚಾರದ ಫಲ 2025ರಲ್ಲಿ ಇದೆ ಅನ್ನೋದನ್ನು ಗಮನಿಸೋಣ. 2025ರಲ್ಲಿ ಗುರು ಗೋಚಾರದ ಫಲ ಕುಂಭರಾಶಿಯವರಿಗೆ ಅತ್ಯಂತ ಸಾಧಕವಾಗಿರುವಂಥದ್ದು. ಆದರೆ ಎಷ್ಟೋ ಜನ ಈ ಸಾಡೆ ಸಾತಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಿ. ಸಾಡೆ ಸಾತಿನ ಬಗ್ಗೆ ಯೋಚನೆ ಮಾಡೋದು ಬೇಡ. ಯಾಕಂದರೆ ನಿಮಗೆ ಏನಾದರೂ 2ನೇ ಬಾರಿ ಬಂದಿರೋದಾದರೆ ಅದು ಹೊಂಬು ಶನಿಯಾಗಿರುತ್ತೆ. ಹೊಂಬು ಶನಿ ನಿಮ್ಮ ಜೀವನವನ್ನೇ ಶುಭ ರೀತಿಯಾಗಿ ಪರಿವರ್ತನೆ ಮಾಡುತ್ತೆ. ಒಳ್ಳೆ ರೀತಿಯಾದಂತಹ ಅನುಕೂಲತೆಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ. ಸೊ ಒಟ್ಟಾರೆಯಾಗಿ ನಿಮಗೆ ಗುರು ನಿಮ್ಮ ರಾಶಿಯ ಮೇಲೆ ದೃಷ್ಟಿಯನ್ನು ಕೊಡ್ತಾ ಇದ್ದಾನೆ. ಪಂಚಮ ಸ್ಥಾನಕ್ಕೆ ಬಂದು ಪೂರ್ವ ಪುಣ್ಯಾರ್ಜಿತವಾಗಿರ್ತಕ್ಕಂಥ ಅನೇಕ ಸುಕರ್ಮದ ಫಲಗಳನ್ನು ಸುಭಿಕ್ಷವಾದಂತಹ ಸಮಯದಲ್ಲಿ ಅನುಭವಿಸಬಹುದಾದಂತಹ ಯೋಗದ ಫಲ ಕುಂಭರಾಶಿಯವರಿಗೆ ಇರುವಂಥದ್ದು. ಸೊ ಕುಂಭರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಅತ್ಯುತ್ತಮವಾದಂತಹ ಶುಭ ಫಲಗಳು ಇಷ್ಟು ದಿವಸಗಳು ನಡೆಯದೆ ಹಾಗೆ ಬಾಕಿ ಉಳಿದಂತಹ ಅನೇಕ ಕೆಲಸ ಕಾರ್ಯಗಳು ನಿಮಗೆ ಫಲವನ್ನು ಕೊಡೋದಕ್ಕೆ ಶುರು ಮಾಡುತ್ತದೆ. ಯತ್ನ ಕಾರ್ಯಗಳಲ್ಲಿ ಯಶಸ್ಸು, ಸಂತಾನರಹಿತ ದಂಪತಿಗಳಿಗೆ ಸಂತಾನಾಪೇಕ್ಷಿತಗಳಿಗೆ ಅತ್ಯುತ್ತಮವಾದ ಆರೋಗ್ಯಯುತವಾದ ಸಂತಾನ ಪ್ರಾಪ್ತಿ, ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥ ಪ್ರೈಮರಿ ಸ್ಟಡೀಸ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ವಿದ್ಯಾ ಪ್ರಾಪ್ತಿಯ ಯೋಗ ದೈಹಿಕ ಅನಾರೋಗ್ಯಗಳಿಂದ ವಿಮುಕ್ತರಾಗ್ತೀರಿ. ಆರೋಗ್ಯ ಪ್ರಾಪ್ತಿಯಾಗುವಂಥದ್ದು. ಕೌಟುಂಬಿಕ ಕಲಹಗಳಿಂದ ದೂರ ಆಗ್ತೀರಿ. ಬಹುಕಾಲದ ನಿರೀಕ್ಷಿತ ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಫಲಗಳನ್ನು ಕೊಡೋದು ಆಗುತ್ತೆ. ನಿಮ್ಮ ಜೀವನದಲ್ಲಿ ಇದ್ದಂತಹ ಅನೇಕ ಏರುಪೇರುಗಳು ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗತಕ್ಕಂಥದ್ದು ಸಂದರ್ಭಗಳು ಈ ಒಂದು ಗುರು ಗೋಚಾರದ ಫಲದಲ್ಲಿ ನಿಮಗೆ ಸಿಗ್ತಾ ಇದೆ. ಪಂಚಮದ ಗುರು ನಿಮಗೆ ರಾಶಿಯ ಮೇಲೂ ದೃಷ್ಟಿಯನ್ನು ಕೊಡುತ್ತಾ, ಲಾಭಸ್ಥಾನದ ಮೇಲೂ ದೃಷ್ಟಿಯನ್ನು ಕೊಡುತ್ತಾ, ಅದೇ ರೀತಿಯಾಗಿ ನಿಮಗೆ ಕುಂಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಭಾಗ್ಯಸ್ಥಾನದ ಮೇಲೂ ದೃಷ್ಟಿಯನ್ನು ಕೊಡ್ತಾ ಇರುವಂಥದ್ದರಿಂದ ಭಾಗ್ಯೋದಯದ ಸಮಯ ಅಂತಾನೆ ಹೇಳ್ಬೋದು. ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ನಿರುದ್ಯೋಗಿಗಳಿಗೆ ಉತ್ತಮವಾದ ಉದ್ಯೋಗದ ಪ್ರಾಪ್ತಿ, ನಿಮ್ಮ ಕನಸಿನ ಮನೆಯನ್ನು ಕಟ್ಟಿಕೊಳ್ತೀರಿ ಅಥವಾ ಕೊಂಡುಕೊಳ್ತೀರಿ, ನಿವೇಶನಗಳ ಮೇಲೆ ಹೂಡಿಕೆಯನ್ನು ಮಾಡ್ತೀರಾ, ಅನುಕೂಲಕರವಾದ ಉಚ್ಚರಾಯ ಸ್ಥಿತಿಯನ್ನು ನೀವು ತಲುಪುತ್ತೀರಾ. ಕುಂಭರಾಶಿಯವರು ಅನೇಕ ವಿಧವಾದಂತಹ ನೋವುಗಳು, ಬಾವುಗಳು, ತಾಪತ್ರಯಗಳು, ಚಿಂತನೆಗಳು ಏನು ಬೇಕು ನಿಮಗೆ ಸಮಸ್ಯೆಗಳು ಆಗಿರ್ತವೆ, ಹಾಗೆ ಹೋಗಿದ್ವು, ಅದೆಲ್ಲವೂ ಸಹ ಕರಗುವಂಥ ಒಂದು ಸುಂದರವಾದ ಸಮಯ ಇದು ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ನಿಮಗೆ ಇದೇ ಒಂದು ವಿಚಾರ, ಭಾಗ್ಯಸ್ಥಾನದ ಮೇಲೂ ಅದೇ ರೀತಿಯಾಗಿ ಲಾಭಸ್ಥಾನದ ಮೇಲೂ ಸಂಪೂರ್ಣ ಅನುಗ್ರಹದ ದೃಷ್ಟಿ, ಭಾಗ್ಯೋದಯವೇ ಉಂಟಾಗುತ್ತೆ. ನಿಮ್ಮ ಜೀವನವೇ ಬದಲಾಗುವಂತಹ ಸಂದರ್ಭ ಬಂದರೂ ಬರಬಹುದು. ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಏನೂ ಇಲ್ಲದೆ ಫುಟ್ಪಾತಿನಲ್ಲಿದ್ದಂಥವನು ದಿಢೀರಂತ ಉಪ್ಪರಿಗೆ ಹೋಗಬಹುದು, ಸರಿನಾ? ಆದರೆ ಉಪ್ಪರಿಗೆಗೆ ಹೋದ ತಕ್ಷಣವೇ ಅಹಂಕಾರಗಳನ್ನು ರೂಢಿಸಿ ಮಾಡಿಕೊಳ್ಳೋದು ಬೇಡ. ಅಥವಾ ಅಯ್ಯೋ ನಾನು ಇನ್ನು ಹೀಗೆ ಇದ್ದೀನಿ ಅನ್ನೋದು ಬೇಡ. ಬದುಕಿನಲ್ಲಿ ಯಾವುದೇ ತಿರುಕನ ಕನಸು ಆಗಬಾರದಂತೆ. ತಿರುಕನ ಏನು ಮಾಡುತ್ತಿದ್ದನಂತೆ ಅದೇ ಕವಿತೆಯಲ್ಲಿ ಬರೋ ಹಾಗೆ ತಿರುಕ ನೋರುವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನಂತನೇ. ಪುರದ ರಾಜ ಸತ್ತವನಿಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದಳು ನಡೆದು ಯಾರ ಕೊರಳಿನಲ್ಲಿ ತೊಡಸಿರುವುದು ಅವರಿಗೆ ಪಟ್ಟ ಅಂತ ಹೇಳ್ತಾ ಇದ್ದಂಗೆ ಈ ರೀತಿಯಾಗಿ ಕನಸು ಕಾಣ್ತಾ ಕೂತ್ಕೋಬೇಡಿ. ಕ್ರಿಯೆನಲ್ಲಿ ಮಾಡ್ತಾ ಇರಿ. ಕೆಲಸ ಮಾಡ್ತಾ ಇರಬೇಕು. ಸುಮ್ಮನೆ ಕೂತ್ರೆ ಯಾವುದು ಬರೋದಿಲ್ಲ. ಅವನಿಗೆ ಯಾರಿಗೋ ಒಬ್ಬನಿಗೆ ಕರಿ ಬಂದು ಅಂದರೆ ಆನೆ ಬಂದು ಹಾರ ಹಾಕಿದ ತಕ್ಷಣ ಆ ಯುವರಾಣಿಯನ್ನು ಮದುವೆ ಮಾಡಿಕೊಳ್ಳುವಂಥ ಯೋಗ ಬಂತಂತೆ. ಆದರೆ ನಿಮ್ಮ ಕರ್ಮಗಳು ಅಂದರೆ ಕ್ರಿಯಾಕರ್ಮಗಳು ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋಗಿ ನಿಮಗೆ ಎಲ್ಲವೂ ಸಹ ದೈವದ ಅನುಗ್ರಹದಿಂದ ಶುಭವಾಗುತ್ತೆ, ಒಳ್ಳೆಯದಾಗುತ್ತೆ. ಸಾಡೆ ಸಾತಿನ ಬಗ್ಗೆ ಯೋಚನೆ ಬೇಡ. ನಿಮಗೆ ಶುಭದ ಗುರುವಿನ ಅನುಗ್ರಹ ಇರೋದ್ರಿಂದ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊಳ್ಳೋದಕ್ಕಾಗಿಯೇ ನೀವು ಮಾಡಬೇಕಾಗಿರುವಂಥದ್ದು ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿ. ಗುರುವಿನ ಪೂಜೆ ಮಾಡಿ, ಗುರುವಿನ ಧ್ಯಾನವನ್ನು ಮಾಡಿ, ಜೊತೆಗೆ ಗುರು ಮಹಾಯಾಗದಲ್ಲಿ ಪಾಲ್ಗೊಂಡು ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ. ಮತ್ತು ನಿಮ್ಮ ಜಾತಕದಲ್ಲಿ ಏನಾದರೂ ಗುರು 6, 3, 12 ಈ ರೀತಿ ಸ್ಥಾನಗಳಲ್ಲಿ ಏನಾದರೂ ಇದ್ದರೆ ಅದಕ್ಕೊಂದು ಸಣ್ಣ ಸಂಕಲ್ಪ ಪೂಜೆಯನ್ನು ಮಾಡಿಸಿಕೊಳ್ಳಿ. ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ. ಆದಷ್ಟು ನೀವು ಗುರುವಿಗೆ ಶಾಂತಿಯನ್ನು ಮಾಡಿ, ಪೂಜೆಯನ್ನು ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಯಾವ ರೀತಿ ತಾಪತ್ರಯಗಳು ಯಾವ ರೀತಿ ಬರುತ್ತೆ ಅಂತ. ಮತ್ತು ಸಾಡೆ ಸಾತಿ ಕುಂಭರಾಶಿಗೆ ಕೊನೆ ಹಂತ ಅಂತಲೇ ಹೇಳ್ಬೋದು. ಕೊನೆ ಹಂತದಲ್ಲಿ ಇದೆ.
ಹಾಗಾಗಿ ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತ ನೀವು ಶನಿವಿನ ಅಂದರೆ ಶನಿ ಪೂಜೆ ಮಾಡೋದಾಗಿರ್ಬೋದು, ಶನಿ ಗ್ರಹವನ್ನು ನೀವು ಆರಾಧನೆ ಮಾಡುವುದು, ಶನಿ ಶಾಂತಿ ಮಾಡೋದು ಕೂಡ ಮಾಡೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಶನಿವಾರ ನೀವು ಆದಷ್ಟು ಶನಿ ಟೆಂಪಲ್ಗೆ ಹೋಗಿ ಎಳ್ಳೆಣ್ಣೆ ದಾನ ಮಾಡೋದಾಗಿರ್ಬೋದು, ಎಳ್ಬತ್ತಿ ಹಚ್ಚೋದಾಗಿರ್ಬೋದು, ಈ ರೀತಿಯಾಗಿ ಕುಂಭರಾಶಿಯವರು ಮಾಡ್ಕೊಂಡು ಬಂದರೆ ಮತ್ತೆ ಆಂಜನೇಯ ಟೆಂಪಲ್ಗೆ ಹೋಗಿ ನೀವು ಅಲ್ಲೂ ಕೂಡ ಎಳ್ಬತ್ತಿಯನ್ನು ಹಚ್ಚಿ ಖಂಡಿತ ನಿಮಗೆ ಆದಷ್ಟು ಗುರು ಶಾಂತಿ ಮಾಡ್ಕೊಳ್ಳಿ. ಗುರುವಿನ ಬಲ ಇದೆ ಇವಾಗ ನಿಮಗೆ. ಗುರು ಶಾಂತಿ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲಗಳನ್ನು ನೀವು ಅನುಭವಿಸ್ತೀರಿ ಅಂತಲೇ ಹೇಳ್ಬೋದು. ಅಂದರೆ ಸಾಡೆ ಸತಿ ಕೊನೆ ಹಂತ ಇದು. ಅಂದರೆ 2.5 ವರ್ಷಗಳ ಕಾಲ ಇರುತ್ತೆ ಮತ್ತೆ ನಿಮಗೆ. ಪಂಚಮ ಶನಿ ಆಗಿದೆ, ಈಗ ನಿಮಗೆ ಅಷ್ಟಮ ಶನಿ ಸ್ಟಾರ್ಟ್ ಆಗಿದೆ. ಅಂದರೆ ಪಂಚಮ ಶನಿ ಮುಗಿದ ಮೇಲೆ ನೀವು ಇನ್ನೂ 2.5 ವರ್ಷಗಳ ಕಾಲ ನಿಮಗೆ ಶನಿ ನಿಮ್ಮ ರಾಶಿಯಲ್ಲಿ ಇರ್ತಾರೆ. ಹಾಗಾಗಿ ನೀವು ಆದಷ್ಟು ಗುರುವಿನ ಶಾಂತಿ ಮಾಡೋದು, ಶನಿ ಶಾಂತಿ ಮಾಡೋದು, ನವಗ್ರಹ ಶಾಂತಿಗಳನ್ನು ಮಾಡಿಸೋದು, ಈ ರೀತಿಯಾಗಿ ಮಾಡಿಕೊಂಡ್ರೆ ಕುಂಭರಾಶಿಯವರಿಗೆ ಗುರುಬಲ ಅನ್ನೋದು ಬರುತ್ತೆ. ಖಂಡಿತ ನೀವು ಏನೇ ಕೆಲಸ ಮಾಡೋದನ್ನು ಒಳ್ಳೆಯದಾಗುತ್ತೆ. ನೀವು ಯಾವುದೇ ಕೆಲಸಗಳನ್ನು ಮಾಡ್ಕೋಬೋದು. ಮತ್ತು ಸಂತಾನ ಪ್ರಾಪ್ತಿಗಾಗಿ ನೀವು ಪೂಜೆಗಳನ್ನು ಮಾಡಿಸಿದ್ರೆ ಖಂಡಿತ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಈ ಟೈಮ್ ಆಗಸ್ಟ್ ಮಾಸದಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಸೆಪ್ಟೆಂಬರ್ವರೆಗೂ ತುಂಬ ಚೆನ್ನಾಗಿದೆ ನಿಮಗೆ. ಸೆಪ್ಟೆಂಬರ್ ತಿಂಗಳವರೆಗೂ ನೀವು ಯಾವುದೇ ಕೆಲಸ ಪ್ರಾರಂಭ ಮಾಡಬೇಕು, ಉದ್ಯೋಗ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಖಂಡಿತ ಮಾಡ್ಕೊಳ್ಳಿ. ನಿಮಗೆ ಸೆಪ್ಟೆಂಬರ್ವರೆಗೂ ತುಂಬ ಚೆನ್ನಾಗಿದೆ. ನೀವೇನೇ ಮಾಡೋದು ಅದರಲ್ಲಿ ಜಯ ಗಳಿಸ್ತೀರಾ ಅಂತ ಹೇಳ್ಬೋದು ಕುಂಭರಾಶಿಯವರು. ಮತ್ತು ನಾನು ಹೇಳಿದಾಗೆ ನೀವು ಶನಿ ಶಾಂತಿ ಖಂಡಿತ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಶನಿ ಶಾಂತಿಯನ್ನು ಮಾಡೋದನ್ನು ಮರಿಬೇಡಿ. ಗುರು ಶಾಂತಿ, ಶನಿ ಶಾಂತಿ ಪೂಜೆಗಳು ಖಂಡಿತ ಮಾಡ್ಕೊಳ್ಳಿ. ಮನೇಲಿ ಮಾಡೋಕ್ಕಾಗಲ್ಲ ಅನ್ನೋರು ಟೆಂಪಲ್ಗಳಲ್ಲೂ ಕೂಡ ಮಾಡಿಸ್ಬೋದು. ಟೆಂಪಲಲ್ಲೇ ಮಾಡ್ಕೊಳ್ಳಿ, ಮನೇಲಿ ಆಗಲ್ಲ ಅಂದರೆ. ಆದಷ್ಟು ನೀವು ಮನೇಲಿ ಮಾಡೋದಕ್ಕೆ ಪೂಜೆಗಳನ್ನ ಟ್ರೈ ಮಾಡಿ. ನವಗ್ರಹ ಶಾಂತಿ ಆಗಿರ್ಬೋದು ಮನೇಲಿ ಮಾಡಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಯಾವುದೇ ರೀತಿ ನೆಗೆಟಿವ್ ಎನರ್ಜೀಸ್ ಇದ್ದರೆ ಮನೆಯಿಂದ ಹೊರಗಡೆ ಹೋಗುತ್ತೆ. ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಹಾಗಾಗಿ ನೀವು ಮನೆಯಲ್ಲೇ ಮಾಡೋದು ತುಂಬಾ ಒಳ್ಳೆಯದು. ಪೂಜೆಗಳು ಸಾಧ್ಯವಾದರೆ ಮಾಡಿಸಿ, ಇಲ್ಲಾಂದರೆ ನಿಮ್ಮ ಕೈಲಿ ಆಗಲ್ಲ ಅಂದರೆ ನೀವು ಟೆಂಪಲ್ಗೆ ಹೋಗಿ ಎಳ್ಳೆಣ್ಣೆ ದಾನ ಮಾಡೋದಾಗಿರ್ಬೋದು, ಎಳ್ಬತ್ತಿ ಹಚ್ಚೋದಾಗಿರ್ಬೋದು, ಈ ರೀತಿ ಪೂಜೆಗಳನ್ನು ಮಾಡ್ಕೋತಾ ಬನ್ನಿ. ಖಂಡಿತ ನೋಡ್ತಾ 2.5 ವರ್ಷ ಕಳೆಯುತ್ತೆ. ಶನಿ ಸಾಡೆ ಸಾತಿಯಿಂದ ಮುಕ್ತಿನ ಹೊಂದ್ತೀರಾ ಅಂತ ಹೇಳ್ಬೋದು. ಮತ್ತು ಸೆಪ್ಟೆಂಬರ್ವರೆಗೂ ತುಂಬ ಚೆನ್ನಾಗಿದೆ. ಗುರು ಇರೋದ್ರಿಂದ ನಿಮಗೆ ನಿಮ್ಮ ರಾಶಿಯಲ್ಲಿ ಗುರು ಇದ್ದಾನೆ. ಹಾಗಾಗಿ ಗುರುವಿನ ಬಲ ಇರುತ್ತೆ ನಿಮಗೆ. ನೀವೇನೇ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಯಶಸ್ವಿಯನ್ನು ಕಾಣ್ತೀರಾ ಅಂತ ಹೇಳ್ಬೋದು. ಗುರುಬಲ ಇರುತ್ತೆ. ಹಾಗಾಗಿ ನೀವು ಯಾವುದೇ ಕೆಲಸಗಳಿಗೆ ಕೈ ಹಾಕಿದ್ರು ಎಲ್ಲ ಜಯ ನಿಮ್ಮದೇ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ. ನೀವು ಏನೇ ಕೆಲಸ ಮಾಡೋದಾದ್ರೂ ಹುಷಾರಾಗಿ ಮುಂದುವರಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ನೋಡೋದೆಲ್ಲ ಕುಂಭರಾಶಿಯ ಭವಿಷ್ಯ ಹೇಗಿದೆ, 2025 ಆಗಸ್ಟಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಆಗಸ್ಟಿಂದ ಸೆಪ್ಟೆಂಬರ್ವರೆಗೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ. ಓಕೆ, ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ ಬರುತ್ತೆ, ತಕ್ಷಣ ನೋಡ್ಬೋದು. ಕುಂಭರಾಶಿಯವರು ಯಾರೇ ವಿಡಿಯೋನ ವಾಚ್ ಮಾಡ್ತಾಯಿದ್ರು ಖಂಡಿತ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಓಂ ಶಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ, ಕುಂಭರಾಶಿಯವ್ರಿಗೂ ಕೂಡ ಖಂಡಿತ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್, ಧನ್ಯವಾದಗಳು ಅಂತ ಹೇಳಿ ವಿಡಿಯೋನ ಮುಗಿಸ್ತೀನಿ. ಓಕೆ ಸ್ನೇಹಿತರೆ, ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.